ದಾಳಿಯನ್ನು ಎದುರಿಸಬೇಕಿತ್ತು. ಜೊತೆಗೆ ತನ್ನ ವಂಶದ ಚಾಪನ್ನು ಎತ್ತಿ ಹಿಡಿಯಲು ರಾಜ್ಯವನ್ನು ವಿಸ್ತರಿಸಬೇಕಿತ್ತು. ಇದಕ್ಕೆಲ್ಲ ಬೊಕ್ಕಸ ತುಂಬಿಸುವುದು ಅನಿವಾರ್ಯವಾಗಿತ್ತು. ಹಾಗಾಗಿ ರಾಜ್ಯದ ಆದಾಯದ ಮೂಲಗಳಾಗಿದ್ದ ಹಳ್ಳಿಗಳ ಮೇಲೆ ಇವನ ಕಣ್ಣು ಬಿದ್ದು ತನ್ನ ಬೊಕ್ಕಸ ತುಂಬಿಸಲು ರೈತರ ಮೇಲೆ ವಿಚಿತ್ರ ಸುಂಕಗಳನ್ನು ಹೇರಿದಾಗ ರೈತರು ಅದರ ವಿರುದ್ಧ ಬಂಡಾಯವೆದ್ದರು. ಇದು ಕರ್ನಾಟಕದ ಪ್ರಥಮ ರೈತ ಬಂಡಾಯಕ್ಕೆ ನಾಂದಿಯಾಯಿತು. ಸುಮಾರು 300 ವರ್ಷಗಳ ಹಿಂದೆ ನಡೆದ ಈ ರೈತ ಬಂಡಾಯ ಇಂದಿಗೂ ಸಮಕಾಲೀನವಾಗಿರುವುದು ಗಮನಿಸಬೇಕಾದ ವಿಷಯ. ಅಂದಿನ ಹೋರಾಟಕ್ಕೂ ಇಂದಿನ ಹೋರಾಟಕ್ಕೂ ಅನೇಕ ಸಮಾನತೆಗಳನ್ನು ಕಾಣಬಹುದು. ದುಡಿಯುವ ವರ್ಗದ ಆಶಯ ಮತ್ತು ಬದುಕುವ ಹಕ್ಕಿಗೆ ಹೋರಾಡುವ ಛಲ ಇತಿಹಾಸದಲ್ಲಿ ಎಲ್ಲ ಕಾಲಕ್ಕೂ ಒಂದೇ ಎಂಬುದು ಮತ್ತೆ ಸ್ಪಷ್ಟವಾಗುತ್ತಿದೆ. ಅದೇ ರೀತಿ ಆಳುವ ವರ್ಗವೂ ಕೂಡ ಹೋರಾಟವನ್ನು ಹತ್ತಿಕ್ಕುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಬಳಸುತ್ತದೆ ಎಂಬ ಸತ್ಯವನ್ನು ತೆರೆದಿಡುವ ಪ್ರಯತ್ನ ಈ ನಾಟಕದಲ್ಲಿ. ಒಟ್ಟಾರೆಯಾಗಿ ಹೇಳುವುದಾದರೆ ಅಭಿವೃದ್ಧಿಯ ಹೆಸರಿನಲ್ಲಿ ದೇಶದ ಬೆನ್ನೆಲುಬುವಾದ ರೈತರ ಮೇಲೆ ನಡೆಯುತ್ತಿರುವ ಶೋಷಣೆ ಹಾಗೂ ದೌರ್ಜನ್ಯವನ್ನು ಪ್ರತಿಬಿಂಬಿಸುವುದಕ್ಕೆ ಈ ನಾಟಕ ಹಿಡಿದ ಕೈಗನ್ನಡಿಯಾಗಿದೆ ಎಂದರೆ ತಪ್ಪಾಗಲಾರದು. ಈಗ ನಾಟಕ ಚಿಕ್ಕದೇವ ಭೂಪ, ರಚನೆ ಲಿಂಗದೇವರು ಹಳೆಮನೆರವರು. ಒಂದಾನೊಂದು ಕಾಲದಾಗ ಬಹು ಹಿಂದಿನ ಕಾಲದಾಗ ಚಿಕ್ಕದೇವ ಭೂಪರಾಜನ ಹುಚ್ಚುತನದ ಒಂದು ಕಥೆಯ ನೋವು ತಿಂದು ಬಲಿಯಾದ ಈ ನಾಡಿನ ರೈತರ ಕಥೆಯ ಒಂದಾನೊಂದು ಕಾಲದಾಗ ಬಹು ಹಿಂದಿನ ಕಾಲದಾಗ ಚಿಕ್ಕದೇವ ಭೂಪರಾಜನ ಹುಚ್ಚುತನದ ಒಂದು ಕಥೆಯ ನೋವು ತಿಂದು ಬಲಿಯಾದ ಈ ನಾಡಿನ ರೈತರ ನಗಪ್ಪ ನಗು. ನೀನು ಈಗ ತಾನೇ ಸೈನಿಕ್ ಸೇರಿದವನು. ನನ್ನ ಈ ಬಾಗಿದ ಬೆನ್ನಿನ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಇದೆ ಅಂತ ನಿನಗೇನು ಗೊತ್ತು? ಬಾಗಿದ ಬೆನ್ನಿನ ಹಿಂದೆ ಚರಿತ್ರೆನ? ನೀನೊಳ್ಳೆ ಮುದುಕ. ಅಲ್ಲ, ಬೆನ್ನು ಬಾಗುವುದಕ್ಕೂ ಚರಿತ್ರೆಗೂ ಏನ್ ಸಂಬಂಧ ಅಂತೀನಿ? ಇದೆಯಪ್ಪ, ಇದೆ. ನಗು ನೋವಿನ ಸಂಬಂಧ, ಆಜ್ಞೆ ಪಾಲನೆ ಸಂಬಂಧ, ಆಳುವವರು ಆಳಿಸಿಕೊಳ್ಳುವವರ ಸಂಬಂಧ, ಸಿಂಹಾಸನ ಮತ್ತು ಯುದ್ಧದ ಸಂಬಂಧ, ಸಾವು ನೋವಿನ ಸಂಬಂಧ. ಅಲ್ಲ, ಎರಡು ಯುದ್ಧ ಮಾಡಿಯೂ ಬದುಕಿ ಬಂದಿಯಲ್ಲ, ನೀನೇ ಪುಣ್ಯವಂತ ಬಿಡು. ಹೌದು, ನಾವು ಪುಣ್ಯವಂತರು. ಅಣ್ಣ ತಮ್ಮಂದ್ರು ಕಳ್ಕೊಂಡಿರೋರು ನಾವು ಪುಣ್ಯವಂತರು. ಬೊಕ್ಕಸ ಖಾಲಿಯಾಗಿ ಅರ್ಧ ಸಂಬಳಕ್ಕೆ ದುಡಿತಾ ಇರೋರು ನಾವು ಪುಣ್ಯವಂತರು. ಮೈಯೆಲ್ಲ ಕಣ್ಣಾಗಿ ಅರೆ ಹೊಟ್ಟೆ ತಿಂದು ರಾಜ ಕಾಯೋರು ನಾವು ಪುಣ್ಯವಂತರು. ನನಗಿದೆಲ್ಲ ನಿರರ್ಥಕ ಅನ್ಸುತ್ತೆ. ಈ ರಾಜರ ಸುಖಕ್ಕೆ ಇನ್ನೂ ಅದೆಷ್ಟು ಜನ ಬಲಿ ಆಗ್ಬೇಕು ಏನೋ. ಅಲ್ಲ, ಬಲಿಯಾಗದಿದ್ದರೆ ಅಖಂಡ ಕರ್ನಾಟಕದ ಸ್ಥಾಪನೆ ಹೇಗೆ ಸಾಧ್ಯ ಅಂತೀನಿ? ನಿನ್ ಮಾತು ನಿಜ ಅನ್ನು. ಜನರ ರಕ್ತಾಭಿಷೇಕದಿಂದಲೇ ರಾಜ್ಯ ಸ್ಥಾಪನೆ ಆಗ್ಬೇಕು, ರಾಜರು ಸುಖವಾಗಿರ್ಬೇಕು. ಆದ್ರೆ ಈ ಯುದ್ಧದಿಂದ ಆಗ್ತಾ ಇರೋ ಅನಾಹುತ ನೋಡು. ಅಜ್ಜ, ನಿನ್ ನೋವಿನ ಕತೆ ಆಗಿರಲಿ. ಚಿಕ್ಕದೇವರಾಜ ಪ್ರಭುಗಳು ಆ ಕೆಂಪರಾಜ ಅರಸರನ್ನ ಕೊಲ್ಲಿಸಿ ಪಟ್ಟಕ್ಕೆ ಬಂದರಂತೆ. ಇದೆಲ್ಲ ಆ ವಿಶಾಲಕ್ಷ ಪಂಡಿತರ ಸಂಚ ಅಂತ ಹೇಳ್ತಾರೆ. ನನ್ನನ್ನ ರಾಜನನ್ನಾಗಿ ಮಾಡಿದರೆ
ನಿನ್ನನ್ನ ಮಂತ್ರಿಯನ್ನಾಗುವೆ ಮಾಡುತ್ತೇನೆ ಅಂತ ಪ್ರಭುಗಳು ವಚನ ನೀಡಿದ್ರಂತೆ, ನಿಜಾನ? ಅಧಿಕಾರದ ದಾಹಕ್ಕೆ ಕೊಲೆಗಳೇ ಮೆಟ್ಟಿಲು. ಯಾರು ಸಂಚಾದ್ರೆ ಏನು? ಒಬ್ಬ ರಾಜರನ್ನು ಕೊಂದು ಮತ್ತೊಬ್ಬ ರಾಜರು ಬರ್ತಾರೆ, ಬಂದವರು ಅವರು ಯುದ್ಧ ಮಾಡ್ತಾರೆ. ಅಜ್ಜ, ಕಂಠೀರವ ನರಸರಾಜ ಒಡೆಯರಿಗೆ ಆ ಪಕ್ಕದೂರಿನ ಪಾಳೆಪಟ್ಟಿನ ಪಾಳೆಗಾರ ತನ್ನ ಮಗಳನ್ನೇ ಕೊಡಲ್ಲ ಅಂದನಂತೆ, ನಿಜಾನ? ಕೀಳು ಜಾತಿಯವರಿಗೆ ನನ್ನ ಮಗನ್ ಕೊಡೋದಿಲ್ಲ ಅಂದಾತಾರೆ. ಅಂದ್ರೆ ನಮ್ ಪ್ರಭುಗಳು ಕೀಳು ಜಾತಿಯವರ? ದೊಡ್ಡವ್ರ ವಿಷಯ ಬೇಡ ಅಂದ್ರು ಕೇಳಕ್ಕಿಲ್ಲ. ಹೇಳಜ್ಜ, ನಾ ಯಾರಿಗೂ ಹೇಳಕ್ಕಿಲ್ಲ, ಹೇಳಜ್ಜ. ಅವರು ಕುಂಭಗೌಡರು ಅಂದ್ರೆ ಕುಂಬಾರರು ಅಂತ. ನೀನು ಈಗ್ಲೂ ರಾಜ ಸಿಂಹಾಸನ ಇರೋದು ನೋಡಿದ್ಯಾ? ಓ, ನೋಡಿದೀನಿ. ಹೇಗಿರ್ತಾರೆ ತಡಿ ತೋರಿಸ್ತೀನಿ. ಹಾ, ಇದನ್ನ ಸಿಂಹಾಸನ ಅಂತ ಇಟ್ಕೋ. ಹಾ. ಇದರ ಸುತ್ತಲೂ ಒಂದ್ ಬಿಳಿ ವೃತ್ತ ಇರುತ್ತೆ. ಹಾ. ರಾಜರು ಮೊದಲು ಆ ವೃತ್ತಕ್ಕೆ ನಮಸ್ಕರಿಸಿ, ಹಾ. ಆಮೇಲೆ ಸಿಂಹಾಸನಕ್ಕೂ ನಮಸ್ಕರಿಸಿ, ಹಾ. ಆಮೇಲೆ ಸಭಾಸದರಿಗೆಲ್ಲ ನಮಸ್ಕರಿಸಿ, ಹಾ. ಆಮೇಲೆ ಕುತ್ಕೋತಾರೆ. ಆ ವೃತ್ತಕ್ಕೆ ಯಾಕೆ ನಮಸ್ಕರಿಸಿದ್ರು ಹೇಳಿ ನೋಡೋಣ. ಗೊತ್ತಿಲ್ಲ. ಅದು ರಾಜರ ಕುಲ ಸೂಚಕ ವೃತ್ತ. ಅದಕ್ಕೆ ಮೊದಲು ಅದಕ್ಕೆ ನಮಸ್ಕರಿಸಿ ಆಮೇಲೆ ಸಿಂಹಾಸನ ಏರೋದು. ಅಜ್ಜ, ರಾಜರು ರಾತ್ರಿ ಎಲ್ಲ ಅರಮನೆಗೆ ಬಂದಿಲ್ಲ. ಮೊದಲೇ ರಸಿಕ ಚಕ್ರವರ್ತಿಗಳು ರಾತ್ರಿ ಎಲ್ಲ ಅದಾವ ನಲಿದೋಳುಗಳ ಮೇಲೆ ನಲಿಯುತ್ತಿದ್ದಾರೋ ಏನೋ. ಆಸೆಗಳ ವಯಸ್ಸು, ಅವಾಗಜ್ಜ ಬಯಕೆಗಳ ಕನಸು. ಅಗೋ, ಅಲ್ಲೇನೋ ಶಬ್ದ ಆಗ್ತಿದೆ. ಯಾರೋ ಬರ್ತಿರ್ಬೇಕು, ಹೋಗಿ ನೋಡು. ಓ, ವಿಶಾಲಾಕ್ಷ ಪಂಡಿತರು ಇಷ್ಟು ಮುಂಜಾನೆ ಬರ್ತಿದ್ದಾರೆ ಅಂದ್ರೆ ಏನೋ ಮುಖ್ಯವಾದ ಸಭೆ ಇರ್ಬೇಕು. ಸರಿ ಸರಿ, ನೀನು ಹೋಗಿ ನಿನ್ ಜಾಗದಲ್ಲಿ ನಿಂತ್ಕೋ. ಇಲ್ಲ ಅಂದ್ರೆ ಇನ್ನೇನಾದ್ರೂ ಅಚಾತುರ್ಯ ಆದೀತು. ಹಾ, ಸರಿ ಸರಿ. ಪ್ರಭುಗಳು ತಮಗೊದಗಿದ ಕಂಟಕವನ್ನೆಲ್ಲ ನಿವಾರಿಸಿಕೊಂಡು ಹೇಗೆ ಪಟ್ಟಕ್ಕೆ ಬಂದರೆಂಬುದು ತಮಗೆಲ್ಲ ತಿಳಿದೇ ಇದೆ. ಪ್ರಭುಗಳೇನೋ ಪಟ್ಟಕ್ಕೆ ಬಂದರು, ಆದರೆ ನಿಜವಾದ ಅರ್ಥದಲ್ಲಿ ಅವರಿನ್ನೂ ಪ್ರಭುಗಳಾಗಿಲ್ಲ. ಅದಕ್ಕೆ ತಕ್ಕ ಸಿದ್ಧತೆಗಳು ಆಗಬೇಕಾಗಿವೆ. ಅಂದರೆ ಪ್ರಭುಗಳಿಗೆ ಮಹಾಸಾಮ್ರಾಜ್ಯವೊಂದನ್ನು ಕಟ್ಟಬೇಕೆಂಬ ಆಸೆ. ಮಹಾಸಾಮ್ರಾಜ್ಯವೆಂದರೆ ಸಾಮಾನ್ಯವೇ? ಎಲ್ಲವೂ ಮಹತ್ತರದಾಗಿರಬೇಕು. ರಾಜರ ಬಗ್ಗೆ ಮಹಾನ್ ಕಲ್ಪನೆ ಇರಬೇಕು, ಬೊಕ್ಕಸದ ಬಗ್ಗೆ ಮಹಾನ್ ಕಲ್ಪನೆ ಇರಬೇಕು, ಶಸ್ತ್ರಾಸ್ತ್ರಗಳ ಬಗ್ಗೆ ಭಯಭೀತರಾಗಿರಬೇಕು. ಪ್ರಭುಗಳ ಬಗ್ಗೆ ಮಹಾನ್ ಕಲ್ಪನೆ ಮೂಡಿಸುವುದಾದರೆ ಹೇಗೆ? ಅದಕ್ಕೆ ನಿಮ್ಮ ಸಹಾಯ ಅಗತ್ಯವಿದೆ ಕವಿಗಳೇ. ಕವಿಯ ಕಲ್ಪನೆಯಲ್ಲಿ ಎಲ್ಲವೂ ಭವ್ಯವಾಗಿಯೇ ಹೊರಹೊಮ್ಮುತ್ತದೆ. ಪ್ರಭುಗಳನ್ನು ಗ್ರಹಿಸಿದ್ರೆ ನಾವು ಏನು ಮಾಡೋದು ಸಿದ್ಧ. ನದಿ ಮೂಲ, ಋಷಿ ಮೂಲ ತಿಳಿಯಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ರಾಜರ ಮೂಲವನ್ನು ತಿಳಿಯಕ್ಕೆ ಯಾರು ಹೋಗ್ಬಾರ್ದು. ಪ್ರಭುಗಳು ಕುಂಬಾರ ಕುಲಕ್ಕೆ ಸೇರಿದವರು ಎಂದು ಹಿರಿಯ ತಲೆಮಾರಿನ ಕೆಲವರಿಗೆ ಮಾತ್ರ ಗೊತ್ತು. ಇರುವ ಅಲ್ಪ ಸ್ವಲ್ಪ ಸತ್ಯವನ್ನು ಅಳಿಸಿ ಹಾಕೋಕೆ ನಿಮ್ಮಂತವರ ಸಹಾಯ ಅಗತ್ಯವಿದೆ. ಪ್ರಭುಗಳ ಬಗ್ಗೆ ಒಂದು ಮಹಾಕಾವ್ಯವನ್ನು ಬರೆಯಬೇಕು. ಒಂದೇಕೆ, ಪ್ರಭುಗಳ ಬಗ್ಗೆ ಎಷ್ಟು ಬೇಕಾದರೂ ಬರೆದೆನು. ನಿಮ್ಮ ಉತ್ಸಾಹ ಭಕ್ತಿ ಮೆಚ್ಚತಕ್ಕದ್ದು ಕವಿಗಳೇ. ಪ್ರಭುಗಳ ಕೃಪೆಗೆ ನೀವು ಪಾತ್ರರಾಗುತ್ತೀರಿ. ಅಲ್ಲದೆ ಕಾವ್ಯದ ಹೆಸರು ಪ್ರಭುಗಳ ಹೆಸರಿನಿಂದಲೇ ಪ್ರಾರಂಭವಾಗಬೇಕು. ಆಗಬಹುದು. ಅಗೋ, ಪ್ರಭುಗಳೇ ಬರುತ್ತಿದ್ದಾರೆ. ಪಶ್ಚಿಮ ರಂಗ
ಆಳ್ವಿಕೆ ಏನೋ ಸುಸೂತ್ರವಾಗಿ ನಡೆಯುತ್ತಿದೆ. ಎಲ್ಲೆಲ್ಲೂ ಪ್ರಜೆಗಳು ನಮ್ಮನ್ನು ಧರ್ಮಬೀರು ಪ್ರಜಾರಕ್ಷಕ ಎಂದು ಕೊಂಡಾಡುತ್ತಿದ್ದಾರೆ. ಹೌದು ಮಹಾಪ್ರಭು, ತಮ್ಮ ಅಭಿಪ್ರಾಯ ನಿಜ. ಪ್ರಜೆಗಳು ನಿಮ್ಮನ್ನು ಧರ್ಮಬೀರು ಪ್ರಜಾರಕ್ಷಕ ಎಂದು ಕೊಂಡಾಡುತ್ತಿದ್ದಾರೆ. ಅದಿರಲಿ, ನಾವು ಪಟ್ಟಕ್ಕೆ ಬಂದಿದ್ದು ವಿಷಮ ಸ್ಥಿತಿಯಲ್ಲಿ ಎಂಬುದು ತಮಗೆಲ್ಲ ತಿಳಿದೇ ಇದೆ. ಇಂದಿನ ತುರ್ತು ಸಭೆಯ ಉದ್ದೇಶವನ್ನು ಇವರೆಲ್ಲರ ಗಮನಕ್ಕೆ ತರಬೇಕೆಂಬುದು ನಮ್ಮ ಅಪೇಕ್ಷೆ. ಅದಕ್ಕೆ ತಕ್ಕ ಏರ್ಪಾಡು ಈಗಾಗಲೇ ಮಾಡಿದ್ದೇನೆ ಮಹಾಪ್ರಭು. ತಿರುಮಲಾರ್ಯರಂತಹ ಕವಿಗಳಿರುವಾಗ. ಹೌದು ಪ್ರಭು, ತಮ್ಮ ಹೆಸರಿನಿಂದಲೇ ಪ್ರಾರಂಭವಾಗುವ ಹಾಗೆ ಚಿಕ್ಕದೇವರಾಜ ಪ್ರಭುಗಳ ಮೂಲ ಪುರುಷರು, ದೈವಾಂಶ ಸಂಭೂತರು, ಧರ್ಮಕ್ಕೆ ದಿಕ್ಸೂಚಿಯಾಗಿ ಪ್ರಜಾರಕ್ಷಕರಾಗಿ ಪ್ರಭುತ್ವವನ್ನು ನಡೆಸಲು ಉದ್ಭವಿಸಿದವರು ಎಂದು ಒಂದು ಮಹಾಕಾವ್ಯವನ್ನು ರಚಿಸಬೇಕೆಂದಿದ್ದೇನೆ ಪ್ರಭು. ಅದ್ಭುತ ಅದ್ಭುತ ಕಲ್ಪನೆ ಕವಿಗಳೇ. ಹುಲ್ಲು ಕಡ್ಡಿಯನ್ನು ಬೆಟ್ಟವನ್ನಾಗಿಸುವ ಪ್ರತಿಭೆ ನಿಮ್ಮಲ್ಲಿದೆ. ನಮ್ಮ ಕೃಪೆ ಪ್ರಭು. ಅಲ್ಲದೆ ಪ್ರಭುಗಳ ಮೂಲವನ್ನು ಯದುವಂಶದಿಂದ ಗುರುತಿಸುವುದು ನಿಮ್ಮ ಜವಾಬ್ದಾರಿ. ಅದಕ್ಕೆ ತಕ್ಕಂತೆ ಕಥೆ ಕಟ್ಟುವುದು ಅದ್ಭುತವಾಗಿರಬೇಕು. ಆಗಬಹುದು. ಇನ್ನು ಬೊಕ್ಕಸದ ವಿಚಾರ ತಮಗೆಲ್ಲ ತಿಳಿದಿರುವಂತೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ. ಮಹಾ ಸಾಮ್ರಾಜ್ಯವೊಂದನ್ನು ಕಟ್ಟಬೇಕಾದರೆ ಭಂಡಾರವಿರಲೇಬೇಕು. ಹೇಗಾದರೂ ಮಾಡಿ ಬೊಕ್ಕಸ ತುಂಬಿಸುವ ಏರ್ಪಾಡಾಗಬೇಕು. ಬೊಕ್ಕಸ ಖಾಲಿಯಾಗಿರುವುದು ನಿಜ, ಅದನ್ನು ತುಂಬಿಸುವ ಬಗೆ ಹೇಗೆ? ಬಗೆ ಇದೆ ಮಂತ್ರಿಗಳೇ. ನಮ್ಮ ಆಡಳಿತದಲ್ಲಿ ವರಮಾನ ಬರುವ ಮೂಲಗಳು ಯಾವುವು? ಹಳ್ಳಿಗಳು ಮಹಾಪ್ರಭು. ಅಂದರೆ ರೈತರು. ಬೊಕ್ಕಸಕ್ಕೆ ತೆರಿಗೆ ರೂಪದಲ್ಲಿ ಸಂದಾಯವಾಗಬೇಕಾಗಿರುವ ಹಣ ಸರಿಯಾಗಿ ಸಂದಾಯವಾಗುತ್ತಿಲ್ಲ. ಅದು ಸರಿಯಾಗಿ ಸಂದಾಯವಾಗುವಂತೆ ನೋಡಿಕೊಳ್ಳಬೇಕು. ಹಿಂದೆ ನಡೆದ ಯುದ್ಧ ಮತ್ತು ಸಂಕಷ್ಟಗಳಿಂದ ಪ್ರಜೆಗಳು ತತ್ತರಿಸಿ ಹೋಗಿದ್ದಾರೆ ಮಹಾಪ್ರಭು. ತೆರಿಗೆ ನೀಡುವ ಸ್ಥಿತಿಯಲ್ಲಿ ಅವರಿಲ್ಲ. ಪ್ರಜೆಗಳು ತೆರಿಗೆ ನೀಡುವುದಿಲ್ಲವೆಂದರೆ ನೀವು ಇರುವುದು ಏಕೆ ಮಂತ್ರಿಗಳೇ? ರಾಜ ಪ್ರಜೆಗಳನ್ನು ರಕ್ಷಿಸಬೇಕಾದರೆ ರಾಜ್ಯವನ್ನು ಕಟ್ಟಬೇಕು. ರಾಜ್ಯವನ್ನು ಕಟ್ಟುವುದೆಂದರೆ ಮರಳಿನಲ್ಲಿ ಕಟ್ಟುವುದೇ? ಕೋಟೆ ಕೊತ್ತರ ಸೈನ್ಯ ಶಸ್ತ್ರಾಸ್ತ್ರಗಳು ಬೇಡವೇ? ಆದ್ದರಿಂದ ಕೇಳಿ, ಹೇಗಿರುವ ತೆರಿಗೆಗಳ ಜೊತೆಗೆ ಹೊಸ ತೆರಿಗೆಗಳನ್ನು ವಿಧಿಸಿಯಾದರೂ ಬೊಕ್ಕಸ ತುಂಬಿಸುವ ಏರ್ಪಾಡಾಗಬೇಕು. ಇದು ನಮ್ಮ ಶಾಸನ. ರೈತರು ಈಗಾಗಲೇ ಜಮೀನು ತೆರಿಗೆ, ಧಾನ್ಯದ ತೆರಿಗೆ ನೀಡುತ್ತಿದ್ದಾರಲ್ಲ ಮಹಾಪ್ರಭು? ಹೌದು, ನೀಡುತ್ತಿದ್ದಾರೆ. ಬೆಳೆಯ 1/6 ಭಾಗವನ್ನು ಹಣದ ರೂಪದಲ್ಲಿ ನೀಡುತ್ತಿದ್ದಾರೆ. ಆದರೆ ಒಣ ಹುಲ್ಲು ಇಲ್ಲದೆ ಅವರಿಗೆ ದನಗಳಿಲ್ಲ. ಆದ್ದರಿಂದ ಅದರ ಮೇಲೆ ಸುಂಕವನ್ನು ವಿಧಿಸಿದರೆ ಅನಿವಾರ್ಯವಾಗಿ ಆದರೂ ತೆರಿಗೆಯನ್ನು ಕೊಟ್ಟು ಹುಲ್ಲನ್ನು ಉಳಿಸಿಕೊಳ್ಳುತ್ತಾರೆ. ಅಲ್ಲದೆ ದೇವರಾಯ ಭಟ್ಟ ಬರ್ಕಿ ಏರು ಸುಂಕವನ್ನು ವಿಧಿಸಬೇಕು. ಏರು ಸುಂಕ ಅಂದರೆ ಪ್ರಭು, ರೈತರು ದವಸ ಧಾನ್ಯಗಳನ್ನು ಮಾರಲು ಮಾರುಕಟ್ಟೆಗೆ ಹೋಗಿ ಮಾರುತ್ತಾರೆ. ಅಲ್ಲಿ ಅವರು ಸುಂಕವನ್ನು ಕೊಡಬೇಕಾಗುತ್ತದೆ. ಆದರೆ ವ್ಯವಸಾಯಕ್ಕೆ ಬಳಸುವ ಸಲಕರಣೆಗಳನ್ನು ಹಳ್ಳಿಯಲ್ಲೇ ಮಾರಾಟ ಮಾಡುತ್ತಾರೆ. ಹೀಗೆ ಮಾರಾಟ ಮಾಡುವವರು ಒಂದು ನೇಗಿಲಿಗೆ 2 ಚಿನ್ನದ ಹಣವನ್ನು ಸುಂಕವನ್ನಾಗಿ ನೀಡಬೇಕಾಗುತ್ತದೆ ಮಹಾಪ್ರಭು. ಷಡಕ್ಷರಯ್ಯನವರು ಏಕೋ ಅಸಮಾಧಾನಗೊಂಡಂತೆ ಕಾಣುತ್ತಾರೆ. ಆದರೆ ಏನು ಮಾಡುವುದು? ರಾಜ್ಯವನ್ನು ಕಟ್ಟುವ ಕೈಂಕರ್ಯದ ಮುಂದೆ ಇದನ್ನೆಲ್ಲ ತಾಳಲೇಬೇಕು. ಅಲ್ಲದೆ ರಾಜ್ಯದ ಜೋಗಿ ಜಂಗಮರು ಕೂಡ ತೆರಿಗೆಯನ್ನು ಕಟ್ಟತಕ್ಕದ್ದು ಮಹಾಪ್ರಭು. ಪ್ರಭುಗಳು ಮನ್ನಿಸಬೇಕು. ಜೋಗಿ ಜಂಗಮರು ಸದಾ ಧಾರ್ಮಿಕ ಕಾರ್ಯದಲ್ಲಿ ಮುಳುಗಿರುವುದರಿಂದ ಆರ್ಥಿಕವಾಗಿ ತೊಂದರೆ ಕೊಡಬಾರದು. ಷಡಕ್ಷರಯ್ಯನವರೇ, ರಾಜ್ಯದ ಎಲ್ಲಾ ಪ್ರಜೆಗಳು ತೆರಿಗೆಯನ್ನು ಕೊಡಬೇಕಾದರೆ ಜೋಗಿ ಜಂಗಮರು ಮಾತ್ರ ಕೊಡಬಾರದೆಂದರೆ ಅವರು ಮಾತ್ರ ಧಾರ್ಮಿಕರು, ಮಿಕ್ಕವರು ಅಧಾರ್ಮಿಕರೇ? ನಾವು ಮೊದಲೇ ತಿಳಿಸಿದಂತೆ ನಮಗೆ ವರಮಾನ ಮುಖ್ಯವೇ ಹೊರತು ಮಠ ಮಾನ್ಯವಲ್ಲ. ಮುಂದಿನ ತೆರಿಗೆಗಳು ಹೀಗಿವೆ ಮಹಾಪ್ರಭು. ಮಗ್ಗದ ಕಂದಾಯ, ಮದುವೆ ತೆರಿಗೆ, ಗುಡಿಗೆ ತೆರಿಗೆ, ಕುಳದ ತೆರಿಗೆ. ಪ್ರಭುಗಳು ದಯ ತೋರಬೇಕು. ಕುಳದ ಮೇಲೆ ತೆರಿಗೆ ಹಾಕಿದರೆ ರೈತರು ನೇಗಿಲ ಹಿಡಿಯುವುದನ್ನು ಬಿಟ್ಟು ನೆಲ ಹಿಡಿಯಬೇಕಾಗುತ್ತದೆ. ಮತ್ತು ತೆರೆದ ಬಾಗಿಲ ಸುಂಕ ಮಹಾಪ್ರಭು. ಅಂದರೆ ಪ್ರಭು, ಹಲಗೆಯನ್ನು ಬಳಸಿ ಬಾಗಿಲು ಮಾಡಿಸಿಕೊಳ್ಳುವವರು ಶ್ರೀಮಂತರೇ ಇರಬೇಕು. ಇದು ಅಂತಹ ಮನೆಯ ಬಾಗಿಲ ಮೇಲೆ ವಿಧಿಸುವ ಸುಂಕ. ಅಲ್ಲದೆ ಬಿದುರು ಬಂಬು, ತಟ್ಟಿಗೆ ಬಾಗಿಲುಗಳಿಗೆ ಇದು ಅನ್ವಯಿಸುವುದಿಲ್ಲ ಮಹಾಪ್ರಭು. ನೋಡಿದರೆ ಷಡಕ್ಷರಯ್ಯನವರೇ, ನಮಗೂ ಬಡವರೆಂದರೆ ಕರುಣೆ, ಅನುಕಂಪವಿದೆ. ಹಣ ಇರುವವರಿಗೆ ಮಾತ್ರ ನಾವು ಸುಂಕ ವಿಧಿಸುವುದು, ಇಲ್ಲದವರಿಗೆ ವಿಧಿಸಿ ಬೊಕ್ಕಸವನ್ನಾದರೂ ತುಂಬಿಸುವುದು ಹೇಗೆ? ಪ್ರಭು, ಈ ತೆರಿಗೆಗಳನ್ನು ನೋಡಿ ಪ್ರಜೆಗಳು ತಂಗೆ ಎತ್ತರೆಂಬ ಸಂಶಯವೇ? ಎತ್ತರವು ಹೇಳಬಹುದು. ಅದಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡಿಕೊಳ್ಳಿ. ಸರಿಯಾದ ಸಮಯಕ್ಕೆ ಹಣ ಸಂದಾಯವಾಗದಿದ್ದರೆ ನಾವು ಉಪವಾಸ ಕೋರುತ್ತೇವೆ ಎಂದು ತಿಳಿಸಿ. ಇಲ್ಲದಿದ್ದರೆ ನಾವೇ ಖುದ್ದಾಗಿ ವಸೂಲಿಗೆ ಹೊರಡುತ್ತೇವೆ ಎಂದು ತಿಳಿಸಿ. ಅಪ್ಪಣೆ ಮಹಾಪ್ರಭು. ಸರಿ, ನಾವಿನ್ನು ಹೊರಡುತ್ತೇವೆ. ಉಳ್ಳವರು ಶಿವಾಲಯ ಮಾಡುವರು. ಓ ಜೋಗಿ ಜಂಗಮರು, ಇರಲಿ, ನಾವಿನ್ನು ಹೊರಡುತ್ತೇವೆ. ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಾನಯ್ಯ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕಲ್ಲು ದೇವರು ಅಲ್ಲ, ಮಣ್ಣು ದೇವರು ಅಲ್ಲ, ಮರದಲ್ಲಿ ಕೆತ್ತಿದ ದೇವರೇ ಅಲ್ಲ, ಚಿನ್ನ ಬೆಳ್ಳಿಯಲ್ಲಿ ಚಿತ್ರಿ
ತನ್ನಂತೆ ತಾನಿರುವ ಆತ್ಮನೇ ದೇವರಯ್ಯ. ಕೇಳೋ ಕೂಡಲ ಸಂಗಮ ದೇವ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಈ ನಾಡಿನ ಭವ್ಯ ಪ್ರಜೆಗಳೇ, ಮಹಾಪ್ರಭುಗಳ ದಿವ್ಯ ಸಂದೇಶ ಕೇಳಿರಿ. ಪ್ರಜೆಗಳ ಸಂರಕ್ಷಣೆಗೋಸ್ಕರ, ಶತ್ರುಗಳಿಂದ ರಾಜಧಾನಿಯನ್ನು ಉಳಿಸುವುದಕ್ಕೋಸ್ಕರ ಮಹಾಪ್ರಭುಗಳು ಈ ಕೆಳಕಂಡ ತೆರಿಗೆಗಳನ್ನು ವಿಧಿಸಿದ್ದಾರೆ. ಮನೆಯ ತೆರಿಗೆ, ಹುಲ್ಲು ಹಣ, ದೇವರಾಯ ವಟ್ಟ, ಬರ್ಗಿ, ಏರು ಸುಂಕ, ಜಾತಿ ಮಾನ್ಯ, ಮದ್ಯದ ಕಂದಾಯ, ಮದುವೆ ತೆರಿಗೆ, ಕೂಡಿಗೆ ತೆರಿಗೆ, ಕುಳದ ತೆರಿಗೆ ಹಾಗೂ ತೆರೆದ ಬಾಗಿಲ ಸುಂಕ ಅಲ್ಲದೆ ಈ ನಾಡಿನ ಜೋಗಿ ಜಂಗಮರು ಕೂಡ ತೆರಿಗೆ ಕಟ್ಟತಕ್ಕದ್ದು. ಸರಿಯಾದ ಸಮಯದಲ್ಲಿ ಹಣ ಸಂದಾಯವಾಗದಿದ್ದಲ್ಲಿ ಮಹಾಪ್ರಭುಗಳು ಉಪವಾಸ ಕೂರುತ್ತಾರೆ. ರಾಜ ಪ್ರತ್ಯಕ್ಷ ದೇವತಾ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಅರಮನೆ ಆಜ್ಞೆಯನ್ನು ಪಾಲಿಸಬೇಕು. ಕೇಳಿರಿ, 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 ಕೇಳಿರಿ. ಇನ್ನು ಎಂತೆಂತ ತೆರಿಗೆ ಕಟ್ಟಬೇಕು ಏನೋ. ಹೌದೌದು. ವಿಚಿತ್ರ ರಾಜಾಜ್ಞೆ. ಹೌದು, ಪ್ರಭುಗಳು ಎಂತ ದಯಾಮಯರು. ತೆರಿಗೆ ಸಂದಾಯವಾಗ್ತಿದ್ರೆ ಪ್ರಭುಗಳೇ ಉಪವಾಸ ಕುಳ್ಕೋತಾರಂತೆ. ಇದೆಲ್ಲ ನಮ್ಮಲ್ಲಿ ರಾಜಭಕ್ತಿ ಮೂಡಿಸುವುದಕ್ಕೆ ಹೂಡಿರುವಂತ ಕುಟಿಲತೆ. ಇವರು ಏರಿರುವ ತೆರಿಗೆ ನೋಡಿದ್ರೆ ನಾವು ನಮ್ಮ ಮಕ್ಕಳು ಉಪವಾಸ ಬಿದ್ದು ಬೊಕ್ಕಸು ತುಂಬಿಸಬೇಕಾಗುತ್ತದೆ. ನಾವು ದುಡಿತಾ ಇರುವುದು ನಮಗೆ ಸಾಕಾಗ್ತಿಲ್ಲ. ಮನೆ ಮಾಳಿಗೆ ದುರಸ್ತಿ ಮಾಡೋದಕ್ಕೆ ನಮ್ಮಲ್ಲಿ ಪಗೋಡಗಳೇ ಉಳಿತಾ ಇಲ್ಲ. ಮಳೆಗಾಲ ಬಂತು ಅಂದ್ರೆ ಮನೆಯಲ್ಲಿ ಕಳಚಿ ಬೀಳುತ್ತೋ ಅನ್ನೋ ಭಯ. ಅಂತ ಅದ್ರಲ್ಲಿ ಏನಂತೆ? ಮಹಾಪ್ರಭುಗಳು ಈಗಿರುವ ತೆರಿಗೆಗಳ ಜೊತೆಗೆ ಹೊಸ ತೆರಿಗೆಗಳನ್ನು ವಿಧಿಸುತ್ತಾರೆ. ಅಯ್ಯೋ ಶಿವನೇ, ಹಿಂಗಾರೆ ನಾ ಹೆಂಗಪ್ಪ ಜೀವನ ಮಾಡೋದು? ಇದನ್ನೆಲ್ಲ ನಮ್ಮ ಕೈಲಿ ಕಟ್ಟೋಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ರಾಜಾಜ್ಞೆ ಮೀರಿ ಬದುಕೋದಕ್ಕೆ ಸಾಧ್ಯನಾ? ಅವ್ರ ಸೈನ್ಯದ ಮುಂದೆ ನಾವೇನ್ ಮಾಡೋಕ್ ಸಾಧ್ಯ? ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೂರೋ ವಿರಕ್ತರು ನಾವಲ್ಲ. ಈ ರಾಜಾಜ್ಞೆ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು. ನಾವು ಹೋರಾಡಲೇಬೇಕು. ಎಲ್ಲರೂ ರಾಜಾಜ್ಞೆಯನ್ನು ಕೇಳಿದ್ದೀರಿ ತಾನೆ? ತಪ್ಪದೆ ಎಲ್ಲರೂ ತೆರಿಗೆಯನ್ನು ಸರಿಯಾದ ಸಮಯಕ್ಕೆ ಸಂದಾಯ ಮಾಡಬೇಕು. ತಪ್ಪಿದರೆ ಗಾಳಿ ಹಾಕ್ಬಿಡ್ತೇನೆ. ಇಲ್ಲಿನ ಪಟಾಲ ಯಾರು? ನಾನೇ ಮಹಾಸ್ವಾಮಿ. ತೆರಿಗೆಯನ್ನು ವಸೂಲಿ ಮಾಡಿ ಅರಮನೆಗೆ ಹಬ್ಬಿಸೋ ಜವಾಬ್ದಾರಿ ನಿನ್ನದು. ತಪ್ಪಿದರೆ ಧ್ವನಿ ಎಲ್ಲಿವರೆಗೂ ಕೇಳಿಸುತ್ತೆ ಮಗು? ಸನಿಹದಲ್ಲೇ ಹುದುಗಿ ಹೋಗುತ್ತೆ. ಧ್ವನಿ ಹುದುಗಿ ಹೋದರೆ ಸರಿ, ಆದ್ರೆ ಧ್ವನಿ ಎತ್ತುವ ನನ್ನ ಹಕ್ಕಿನಿಂದ ನಾನು ವಂಚಿತನಾಗಲ್ಲ. ಸ್ನೇಹಿತರೆ, ಈ ಕ್ರೂರ ರಾಜಾಜ್ಞೆ ವಿರುದ್ಧ ನಾವು ಧಿಕ್ಕಾರ ಕೂಗಲೇಬೇಕು. ನಾವು ಹೋರಾಡಲೇಬೇಕು. ನಾವು ಮಣ್ಣಿನ ಮಕ್ಕಳು. ಈ ಕೈಗಳು ದುಡ್ದು ದುಡ್ದು ಬೊಕ್ಕೆಗಳೆದಿದ್ರು. ಕೈ ತುಂಬಾ ಉಣ್ಣೋ ಯೋಗ ಇಲ್ಲ. ಮಳೆ ಉಳಿದಿದ್ರೆ ಬೆಳೆ ಬೆಳೆದಿದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೇ ಗತಿ. ನಮ್ಮಂತಹ ಶ್ರಮಜೀವಿಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕಿ ಮೇಲೆ ಹೇಳದಂತೆ ಮಾಡಿದ್ದಾರೆ. ನಾವು ಜೋಗಿ ಜಂಗಮರು, ಸದಾ ಧಾರ್ಮಿಕ ಕಾರ್ಯದಲ್ಲಿ ಮುಳುಗಿದವರು. ನಮ್ಮ ಮೇಲೆ ಸುಂಕ. ನಮ್ಮ ನಾಡು ಸುಂಕದ ನಾಡಾಗಿ ಪರಿವರ್ತನೆ ಆದಂತಿದೆ. ಇದನ್ನು ನಾವು ಪ್ರತಿಭಟಿಸಲೇಬೇಕು. ಈಗ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡುತ್ತಿದ್ದರೆ ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹೋರಾಟ ರೈತರ ಉಳಿವಿಗೆ. ನಮ್ಮ ಹೋರಾಟ ರೈತರ ಉಳಿವಿಗೆ. ರೈತರ ಉಳಿವಿಗೆ. ರೈತರ ಉಳಿವಿಗೆ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ಪಂಡಿತರೇ, ನಮ್ಮ ಪ್ರಜೆಗಳ ಕಷ್ಟವನ್ನು ಪರಿಹರಿಸಲು ನಾವೇ ಖುದ್ದಾಗಿ ಇಲ್ಲಿಯವರೆಗೂ ಪಾದ ಬೆಳೆಸಿದ್ದೇವೆ ಎಂದು ತಿಳಿಸಿ. ತಾವು ಇಲ್ಲಿಯವರೆಗೆ ಬರುವ ಅವಶ್ಯಕತೆ ಇರಲಿಲ್ಲ ಪ್ರಭು. ನಾವೇ ನಿಮ್ಮನ್ನು ಕಾಣಲೆಂದು ಬರುತ್ತಿದ್ದೆವು. ಹೌದು ಪ್ರಭು. ಪ್ರಭುಗಳು ತಾವೇ ಬರುವುದಕ್ಕೂ ರಾಯಸ ಕಳಿಸುವುದಕ್ಕೂ ವ್ಯತ್ಯಾಸವಿದೆ. ಪ್ರಜೆಗಳು ನಮ್ಮ ಮಕ್ಕಳಂತೆ ಬದುಕಬೇಕು. ಅವರ ಹಿತವೇ ನಮ್ಮ ಹಿತ ಎಂಬುದು ನಮ್ಮ ಮತ. ತಮ್ಮಂತಹ ಪ್ರಭುಗಳನ್ನು ಪಡೆದ ನಾವೇ ಧನ್ಯರು ಪ್ರಭು.
ರೈತ ಸಮೂಹವೆಲ್ಲ ಹೊರಲಾರದ ತೆರಿಗೆಯಿಂದ ತತ್ತರಿಸುತ್ತಿದೆ ಪ್ರಭು. ಮಳೆ ಆಗ್ತಿದ್ರೆ ಬೆಳೆ ಬರ್ದಿದ್ರೆ ತೆರಿಗೆ ಕಟ್ಟಬೇಕು ಅಂದ್ರೆ ಹೇಗೆ ಮಹಾಪ್ರಭು? ನಮಗೂ ನಮ್ಮ ರಾಜ್ಯವೆಂಬ ಅಭಿಮಾನವಿದೆ. ನಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಬೊಕ್ಕಸಕ್ಕೆ ನೀಡುತ್ತಲೇ ಬಂದಿದ್ದೇವೆ. ಆದರೆ ಈ ಹೊಸ ತೆರಿಗೆಗಳು ಮಾತ್ರ ನಮ್ಮ ಸ್ಥೈರ್ಯವನ್ನು ಕುಗ್ಗಿಸುತ್ತಿವೆ. ಪ್ರಭು, ನಮಗೆ ನ್ಯಾಯ ಬೇಕು. ನ್ಯಾಯವನ್ನು ನೀಡಲೆಂದೇ ನಾವು ಇಲ್ಲಿಗೆ ಬಂದಿರುವುದು. ಪ್ರಭು, ಎತ್ತು ಗುಳ ನೇಗಿಲ ಮೇಲೆ ತೆರಿಗೆ ನೀಡುವುದಕ್ಕಿಂತ ರೈತರು ವ್ಯವಸಾಯವನ್ನೇ ಬಿಟ್ಟು ಬಿಡಬೇಕೆಂದು ನಿರ್ಧರಿಸಿದ್ದಾರೆ ಪ್ರಭು. ಬಿಟ್ಟು ಏನು ಮಾಡುತ್ತಾರಂತೆ? ಬಹಳಷ್ಟು ಜನ ವಲಸೆ ಹೋಗಬೇಕೆಂದಿದ್ದಾರೆ ಪ್ರಭು. ಪಂಡಿತರೇ. ಪ್ರಭು, ಅಪ್ಪಣೆ ಮಹಾಪ್ರಭು. ಇವರನ್ನು ರಾಜ ಬಿಡಾರಕ್ಕೆ ಕರೆದುಕೊಂಡು ಹೋಗಿ ಸರಿಯಾದ ಆತಿಥ್ಯವನ್ನು ಮಾಡಿ. ಆಗಬಹುದು. ಬನ್ನಿ ಪ್ರಭುಗಳಿಗೆ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ಸೈನಿಕರು ಹತ್ತಿಕ್ಕಿದ್ದನ್ನು ನೋಡಿದರೆ ನಾವು ಈ ರಾಜ್ಯದಲ್ಲಿ ಉಳಿಯುವುದೇ ಕಷ್ಟ ಅನಿಸುತ್ತಿದೆ. ರಾಜನ ಅಗ್ನಿ ಪರ್ವತ ಸಿಡಿದ ರಾತ್ರಿ ಮಲಗಿದ ಮಂದಿ ಏಳಲೇ ಇಲ್ಲ, ಗೆದ್ದ ಮಕ್ಕಳು ಅಳಲೇ ಇಲ್ಲ. ಎಲ್ಲೆಲ್ಲೂ ಚೆನ್ನ ಪಿಲ್ಲಿಯಾದ ರುಂಡ ಮುಂಡಗಳು, ಕರಗಟ್ಟಿದ ರಕ್ತ. ಒಂದೇ ರಾತ್ರಿಗೆ 400 ಜನರ ನರಮೇಧ. ಈ ರಾಜ ಮತ್ತು ಮಂತ್ರಿಯ ಚದುರಂಗದಾಟದಲ್ಲಿ ಜನಗಳ ಪ್ರಾಣವನ್ನು ಇರುವೆಗಿಂತಲೂ ಕೀಳು ಎಂದು ಹೊಸಕ್ಕೆ ಹಾಕಲು ಹೊರಟಿದ್ದಾರೆ. ಈ ದೌರ್ಜನ್ಯದ ವಿರುದ್ಧ ನಾವು ಹೋರಾಡಲೇಬೇಕು. ಅವಶ್ಯ ಬಿದ್ದರೆ ಶಸ್ತ್ರವನ್ನು ಹಿಡಿದರೂ ಸರಿ. ಹೌದು ಹೌದು, ಈ ಎಲ್ಲ ಸಂಚಿನ ಹಿಂದೆ ಆ ಪಂಡಿತನ ಕೈವಾಡವಿದೆ ಎಂದು ತಿಳಿದಿದೆ. ಮಹಾಪ್ರಭುಗಳು ಶ್ರೀರಂಗಪಟ್ಟಣದಿಂದ ಹೊರಟಾಗಲೇ ಈ ರೀತಿ ಅನಾಹುತ ಸಂಭವಿಸಬಹುದೆಂದು ಅನಿಸಿತು. ಆದರೆ ಶಿವದೇವನಿಗೆ ಎಚ್ಚರಿಸುವಷ್ಟರಲ್ಲಿ ಸಮಯ ಕೈ ಮೀರಿ ಹೋಗಿತ್ತು. ಪ್ರಭುಗಳು ಯಾವ ಪ್ರಭುಗಳು? ನಮ್ಮ ಅಣ್ಣ ತಮ್ಮಂದಿರನ್ನು ನಾಯಿಯಂತೆ ಕೊಲ್ಲಿಸಿ ಹಾಕಿದ ಅವರನ್ನು ಪ್ರಭುಗಳೆಂದು ಕರೆಯಲು ಸಾಧ್ಯವಿಲ್ಲ. ಪ್ರಭುಗಳಾಗಿದ್ದರೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಆಲಿಸಬೇಕಿತ್ತು. ಇಂದಿನಿಂದ ಅವರು ನಮ್ಮ ಪ್ರಭುಗಳು ಅಲ್ಲ, ನಾವು ಅವರ ಪ್ರಜೆಗಳು ಅಲ್ಲ. ಇಂದಿನಿಂದ ನಾವು ಸ್ವತಂತ್ರರು. ಆದರೆ ನಮ್ಮ ಹೋರಾಟಕ್ಕೊಂದು ವ್ಯವಸ್ಥೆ ಇರಬೇಕು. ನಮ್ಮದೇ ಆದ ಒಂದು ಹೊಸ ಪ್ರಜಾ ರಾಜ್ಯವನ್ನು ನಿರ್ಮಿಸೋಣ. ನಮ್ಮಲ್ಲಿ ರಾಜ ಮಂತ್ರಿ ದಂಡನಾಯಕನನ್ನು ಆರಿಸಿಕೊಂಡು ರಾಜ್ಯಭಾರ ಮಾಡೋಣ. ಒಳ್ಳೆಯ ಸಲಹೆ. ಜಂಗಮರಲ್ಲಿ ಬಹಳಷ್ಟು ಜನರಿಗೆ ಈ ಪ್ರಭುತ್ವದ ಬಗ್ಗೆ ಅಸಮಾಧಾನವಿದೆ. ಅಲ್ಲದೆ ಅವರಲ್ಲಿ ಹಣ, ಅಧಿಕಾರ, ಜಮೀನು ಉಳ್ಳವರಿದ್ದಾರೆ. ಅವರನ್ನೆಲ್ಲ ಒಂದುಗೂಡಿಸಿ ನಮ್ಮದೇ ಆದ ಪ್ರತ್ಯೇಕ ರಾಜ್ಯವೊಂದನ್ನು ಕಟ್ಟಬೇಕು. ಅದಕ್ಕೂ ಮುಂಚೆ ನಮ್ಮಲ್ಲಿ ಒಬ್ಬರನ್ನ ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡೋಣ. ಇವರನ್ನೇ ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡೋಣ. ಪ್ರಭುಗಳಿಗೆ ಪ್ರಭುಗಳಿಗೆ ಪ್ರಭುಗಳಿಗೆ. ನಾನು ವಿರಕ್ತ. ಅಧಿಕಾರ ಅಂತಸ್ತಿನ ಮೇಲೆ ನನಗೆ ಆಸೆ ಇಲ್ಲ. ಪ್ರಜೆಗಳ ಕಲ್ಯಾಣದ ದೃಷ್ಟಿಯಿಂದ ನಾನು ಈ ಬಂಡಾಯ ಸೇರಿದೆ. ರೈತರು ನಿಟ್ಟುಸಿರು ಬಿಟ್ಟರೆ, ಅವರ ಕಣ್ಣಲ್ಲಿ ನೀರು ಬಂದರೆ ಭೂತಾಯಿ ಬಾಯಿ ಬಿಟ್ಟಾಳೆಂದು ನಂಬಿದವನು ನಾನು. ಆದರೆ ಚಿಕ್ಕದೇವರಾಜ ಪ್ರಭುಗಳು ಪ್ರಜೆಗಳ ಗೋಳಿಗೆ ಮನ್ನಣೆ ನೀಡಲಿಲ್ಲ. ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ದುಡಿಯುವುದೇ ನನ್ನ ಆಶಯ. ಆದರೆ ಅದಕ್ಕೂ ಮೊದಲು ನಾವು ಮಾಡಬೇಕಾದ ಕೆಲಸವೇನೆಂದರೆ ಈ ರಾಜ ಮತ್ತು ಅವನ ಅಧಿಕಾರಿಗಳನ್ನು ಉಚ್ಚಾಟಿಸಿ ರಾಜಸೂತ್ರವನ್ನು ಕೈಗೆತ್ತಿಕೊಂಡು ಸ್ವಾತಂತ್ರ್ಯ ಘೋಷಿಸುವುದು. ತಾವು ಅಪ್ಪಣೆ ಕೊಟ್ಟರೆ ಈಗಿಂದೀಗಲೇ ರಾಜನನ್ನು ಅವನ ಅಧಿಕಾರಿಗಳನ್ನು ಬಂಧಿಸಿ ಬಿಡುತ್ತೇವೆ. ನಿಧಾನ, ಈಗಾಗಲೇ ಅವಸರ ಪಟ್ಟು ಹೊಡೆತದಿಂದಾಗಿದೆ. ಮೊದಲು ಶಸ್ತ್ರಾಸ್ತ್ರಗಳನ್ನು ಹೊಂದಿಸಿಕೊಂಡು ಆಮೇಲೆ ಕಾರ್ಯಾಚರಣೆಯಲ್ಲಿ ತೊಡಗಬೇಕು, ಅಲ್ಲವೇ ಪ್ರಭು? ಹೌದು ಹೌದು. ಯಾರು ಕಾಣುತ್ತಿದ್ದೀರಿ? ಯಾರು ನೀವು? ಹೌದು ಜಂಗಮರೇ, ನಾನು ಈ ಪ್ರದೇಶಕ್ಕೆ ಹೊಸಬ. ಜಂಗಮರೆಲ್ಲ ಪ್ರಭುಗಳೆಂದೇ ಕರೆಯಿರಿ. ಪ್ರಭುಗಳು ಮತ್ತೆ ಕಾವಿ ಬಟ್ಟೆ ತೊಟ್ಟಿದ್ದಾರೆ. ಈ ಪ್ರದೇಶಕ್ಕೆಲ್ಲ ಒಡೆಯರು ಚಿಕ್ಕದೇವರಾಜ ಪ್ರಭುಗಳಲ್ಲವೇ? ಅಲ್ಲ, ಇಂದಿನಿಂದ ಈ ಭಾಗ ಸ್ವತಂತ್ರವಾದದ್ದು. ನಾವು ನಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿದ್ದೇವೆ. ಇವರೇ ನಮ್ಮ ಪ್ರಭುಗಳು. ಅಂದರೆ ಪ್ರಭುತ್ವದ ವಿರುದ್ಧ ಬಂಡಾಯವೇ? ಹೌದು, ರೈತರ ಬೆನ್ನು ಮೂಳೆ ಹಿಂಡಿದ ಪ್ರಭುತ್ವದ ವಿರುದ್ಧ ಬಂಡಾಯ. ಅದಿರಲಿ, ನೀವು ಯಾವ ಕಡೆಯವರು? ಇಲ್ಲಿಗೆ ಬಂದ ಉದ್ದೇಶವೇನು? ನಾನು ಶ್ರವಣ ಬೆಳಗೊಳದ ಕಡೆಯವನು. ಹುಲ್ಲಿನ ವ್ಯಾಪಾರಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಆಶ್ಚರ್ಯ!
ಶ್ರೀರಂಗಪಟ್ಟಣ ಶ್ರವಣಬೆಳಗೊಳಕ್ಕೆ ಸಮೀಪ, ಅಲ್ಲದೆ ಅದು ನದಿ ಬಯಲು. ಅಲ್ಲಿ ನೆಲ್ಲು ಸಮೃದ್ಧಿಯಾಗಿ ಬೆಳೆಯುತ್ತದೆ. ಅದನ್ನು ಬಿಟ್ಟು ಇವರು ಇಲ್ಲಿಯವರೆಗೆ ಹುಲ್ಲಿನ ವ್ಯಾಪಾರಕ್ಕೆ ಬಂದಿದ್ದಾರೆಂದರೆ ನಂಬುವುದೇ ಕಷ್ಟ. ನಾನು ಯಾರೆಂದು ಈಗ ಹೇಳುತ್ತೇನೆ ಕೇಳಿ. ನಾನು ಚಿಕ್ಕದೇವರಾಜ ಒಡೆಯರ ದಳಪತಿ. ಅಗೋ ಪ್ರಭುಗಳ ಬರುತ್ತಿದ್ದಾರೆ. ಈಗ ಹೇಳಿ, ನಿಮ್ಮ ಪ್ರಭುಗಳು ಯಾರೆಂದು? ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯತ ಚಿತ್ತ ಮರ್ದರಿಷು ಚಂಡ ಖಂಡಲೋ ದಂಡಲೋ ದಂಡ ಅದ್ರಿಜನೆ ಸಿದ್ಧಾರ್ಥ ದಾನ ಶೌಂಡ ಚಿಕ್ಕ ದೇವರಾಜ ಒಡೆಯನಿಗೆ ವಿಜಯೀ ಭವ ವಿಜಯೀ ಭವ ದಿಗ್ವಿಜಯೀ ಭವ. ನಮ್ಮ ಮಣ್ಣಿನ ಮಕ್ಕಳ ಬಾಳು ಪರಿಗೋಳು, ನಮ್ಮ ಒಕ್ಕಲು ಮಕ್ಕಳ ಬಾಳು ಪರಿಗೋಳು. ನಮ್ಮ ಮಣ್ಣಿನ ಮಕ್ಕಳ ಬಾಳು ಪರಿಗೋಳು, ನಮ್ಮ ಒಕ್ಕಲು ಮಕ್ಕಳ ಬಾಳು ಪರಿಗೋಳು. ನಮ್ಮ ಮಣ್ಣಿನ ಮಕ್ಕಳ ಬಾಳು ಪರಿಗೋಳು, ನಮ್ಮ ಒಕ್ಕಲು ಮಕ್ಕಳ ಬಾಳು ಪರಿಗೋಳು. ಪ್ರಭುತ್ವದ ವಿರುದ್ಧ ಬಂಡಾಯ ಎತ್ತುವವರಿಗೆ ಇದೇ ಶಿಕ್ಷೆ. ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು. ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವುಗಳು, ಕೊರಳ ದನಿಗಳು ನಾವುಗಳು, ಕೊರಳ ದನಿಗಳು ನಾವುಗಳು. ಅಸಮಾನತೆಯನ್ನು ಸುಟ್ಟು ಬಿಡಲು ಮುಗಿಲೆಂತ ಬೆಂಕಿಯ ಜ್ವಾಲೆಗಳು, ಮುಗಿಲೆಂತ ಬೆಂಕಿಯ ಜ್ವಾಲೆಗಳು, ಬಿಗಳೆಂತ ಬೆಂಕಿಯ ಜ್ವಾಲೆಗಳು. ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು. ಹಳ್ಳಿ ಹಳ್ಳಿಯಲ್ಲಿ ನೀವು ತುಳಿದ ನೊಂದವರ ದಯಾ ನೋವಿನ ಕೂಗು, ನೊಂದವರ ದಯಾ ನೋವಿನ ಕೂಗು, ನೊಂದವರ ದಯಾ ನೋವಿನ ಕೂಗು. ಗ್ರಾಮ ಗ್ರಾಮದಲ್ಲಿ ನೀವು ಸುಟ್ಟ ಬಡ ಜನರ ಬೂದಿಯಿಂದೆದ್ದವರು, ಬಡ ಜನರ ಬೂದಿಯಿಂದೆದ್ದವರು, ಬಡ ಜನರ ಬೂದಿಯಿಂದೆದ್ದವರು. ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು. ಯುಗ ಯುಗಗಳಿಂದ ನೀವು ಕೊರಳ ದನಿಗಳು ನಾವುಗಳು, ಕೊರಳ ದನಿಗಳು ನಾವುಗಳು, ಕೊರಳ ದನಿಗಳು ನಾವುಗಳು. ಅಸಮಾನತೆಯನ್ನು ಸುಟ್ಟು ಬಿಡಲು ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಹಳ್ಳಿ ಹಳ್ಳಿಯಲ್ಲಿ ನೀವು ತುಳಿದ ನೊಂದವರ ದಯಾ ನೋವಿನ ಕೂಗು, ನೊಂದವರ ದಯಾ ನೋವಿನ ಕೂಗು, ನೊಂದವರ ದಯಾ ನೋವಿನ ಕೂಗು. ಗ್ರಾಮ ಗ್ರಾಮದಲ್ಲಿ ನೀವು ಸುಟ್ಟ ಬಡ ಜನರ ಬೂದಿಯಿಂದೆದ್ದವರು, ಬಡ ಜನರ ಬೂದಿಯಿಂದೆದ್ದವರು, ಬಡ ಜನರ ಬೂದಿಯಿಂದೆದ್ದವರು. ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು. ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವುಗಳು, ಕೊರಳ ದನಿಗಳು ನಾವುಗಳು, ಕೊರಳ ದನಿಗಳು ನಾವುಗಳು. ಅಸಮಾನತೆಯನ್ನು ಸುಟ್ಟು ಬಿಡಲು ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು,
ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಮುಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು. ಹಳ್ಳಿ ಹಳ್ಳಿಯಲ್ಲಿ ನೀವು ತುಳಿದ ನೊಂದವರೆದೆಯ ನೋವಿನ ಕೂಗು, ನೊಂದವರೆದೆಯ ನೋವಿನ ಕೂಗು, ನೊಂದವರೆದೆಯ ನೋವಿನ ಕೂಗು. ಗ್ರಾಮ ಗ್ರಾಮದಲ್ಲಿ ನೀವು ಸುಟ್ಟ ಬಡ ಜನರ ಬೂದಿಯಿಂದೆದ್ದವರು, ಬಡ ಜನರ ಬೂದಿಯಿಂದೆದ್ದವರು, ಬಡ ಜನರ ಬೂದಿಯಿಂದೆದ್ದವರು. ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು.